ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರಶಶ್ಚೈವ ಚಮನೋ ಯಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಮೀನರಾಶಿಯವರೇ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ ಎಂಬುದನ್ನು ಗಮನಿಸೋಣ. ಗ್ರಹಸ್ಥಿತಿ ನೋಡಿ, ರಾಶಿಯಲ್ಲಿ ಶನಿ ನಿಮ್ಗೆ ಗೊತ್ತಿದೆ, 7.5 ಶನಿ ನಡೀತಾ ಇದೆ ಅಂತೇಳಿ ನಿಮ್ಗೆ ಗೊತ್ತಿದೆ. ಯಾಕಂದರೆ ಅರಿವಾಗಿದೆ, ಕಷ್ಟ ನಷ್ಟ ಚಿಂತೆಗಳೆಲ್ಲ ಅರಿವಾಗಿದೆ. ಇನ್ನು ಪಂಚಮಕ್ಕೆ ಗುರು ಒಬ್ಬನು ಪಂಚಮಕ್ಕೆ ಬರ್ತಾ ಇದ್ದಾನೆ. ಇದು ಬಹಳ ಒಳ್ಳೆಯದು. 18ನೇ ತಾರೀಕು ಅನಂತರದಲ್ಲಿ. ಹಾಗಾಗಿ ಗುರುವಿನ ಬಲ, ಯಾಕಂದರೆ ಗುರುವಿನ ಬಲ, ಗುರುವಿನ ಅನುಗ್ರಹ ಹೇಳುವಂಥದ್ದು ಹೆಚ್ಚಿನದಾಗಿ ಸಿಗ್ತಾ ಇದೆ. ನಿಮಗೆ ಚತುರ್ಥದಲ್ಲಿದ್ದಾಗೂ ಬಲವೇ, ಪಂಚಮಕ್ಕೆ ಹೋದಾಗೂ ಇನ್ನು ಹೆಚ್ಚಿನದಾದಂಥ ಬಲ. ಇನ್ನು ಷಷ್ಠರಾಶಿಯಲ್ಲಿ ಕೇತು, ಸಪ್ತಮ ರಾಶಿಯಲ್ಲಿ ಶುಕ್ರ, ಅಷ್ಟಮ ರಾಶಿಯಲ್ಲಿ ರವಿ, ಕುಜ, ಬುಧರು ಕೂಡ ಅಷ್ಟಮ ರಾಶಿಯಲ್ಲಿದ್ದಾರೆ. ಇದು ಸ್ವಲ್ಪ ಅಷ್ಟೊಂದು ಅನುಕೂಲ ಅಲ್ಲ. ಇನ್ನು 12ನೇ ರಾಶಿಯ ರಾಹು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ನಕ್ಷತ್ರ ಪರಿಹಾರಗಳೇನು? ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ರೇವತಿ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, 2ನೇ ತಾರೀಕಿಗೆ ವಿಶೇಷವಾಗಿ ವಿಜಯದಶಮಿ ಇದೆ. ಹಬ್ಬ ಹರಿದಿನಗಳು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಯಾಕಂದರೆ ವಿಜಯದಶಮಿ ಅಂತಂದರೆ ನಮ್ಮ ವರ್ಷದಲ್ಲಿ ಒಂದು ಬಹಳ ಉತ್ತಮವಾದಂಥ ಮುಹೂರ್ತಗಳು. ಭಗವಂತನ ಧ್ಯಾನ ನಮಸ್ಕಾರಗಳನ್ನು ಮಾಡಿಕೊಳ್ಳಿ. 7ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆಯೂ ಕೂಡ ಇದೆ 7ನೇ ತಾರೀಕಿಗೆ. ಹಾಗೆ 9ನೇ ತಾರೀಕಿಗೆ ಹಾಸನಾಂಬ ದರ್ಶನದ ಆರಂಭ. 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 17ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. 18ನೇ ತಾರೀಕಿಗೆ ನೋಡು, ಗುರುಬಲ ಬರ್ತಾ ಇದೆ ನಿಮ್ಗೆ. ಹಾಗಾಗಿ ಗುರು ನಿಮಗೆಲ್ಲ ಒಂದು ಕಡೆ ದಾರಿ ತೋರಿಸ್ತಾನೆ. ಹಾಗಾಗಿ ಏನೋ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ 18ನೇ ತಾರೀಕು ಅನಂತರದಲ್ಲಿ ಶುರು ಮಾಡಿ. 18ನೇ ತಾರೀಕು ಮೇಲೆ ಭಾಳ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಇದೆ. 19ನೇ ತಾರೀಕು 19, 20, 21, 22 ಇವೆಲ್ಲ ದೀಪಾವಳಿಯ ಸುದೀರ್ಘವಾದಂಥ ಹಬ್ಬ ಹರಿದಿನಗಳೆಲ್ಲ ಇದೆ. 19ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ. ಹಾಗೆ 20ನೇ ತಾರೀಕಿಗೆ ನರಕ ಚತುರ್ದಶಿ, ಕೇದಾರೇಶ್ವರ ವ್ರತ, ಧನಲಕ್ಷ್ಮಿ ಪೂಜೆ ಮಾಡುವಂಥದ್ದು. 21ಕ್ಕೆ ಬಲೀಂದ್ರ ಪೂಜೆ. ಹಾಗೆ 22ನೇ ತಾರೀಕಿಗೆ ದೀಪಾವಳಿಯ ಹಬ್ಬ. ಹೀಗೆಲ್ಲ ಇದೆ. ಒಟ್ಟಿನಲ್ಲಿ 22ನೇ ತಾರೀಕಿಂದ ಕಾರ್ತಿಕ ಮಾಸದ ಆರಂಭ. ಒಟ್ಟಿನಲ್ಲಿ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಭಾಳ ಒಂದು ಶುಭವಾದಂಥ ಒಂದು ದಿವಸಗಳು. ನೋಡಿ ಹೇಗೆ ಬರುತ್ತೆ ಆ ಭಗವಂತನ ಇಚ್ಛೆ ಅಂತಂದರೆ, ಎಲ್ಲ ಭಗವಂತನೇ ದಾರಿ ತೋರಿಸ್ತಾ ಹೋಗ್ತಾನೆ. ಒಳ್ಳೊಳ್ಳೆ ಕೆಲಸ, ಒಳ್ಳೊಳ್ಳೆ ಕಾರ್ಯಗಳಿಗೆ ಭಗವಂತನ ದಾರಿ ತೋರಿಸ್ತಾ ಹೋಗ್ತಾನೆ. ಇಷ್ಟೆಲ್ಲ ಒಂದು ಮೀನರಾಶಿಯವರಿಗೆ ಹಬ್ಬ ಹರಿದಿನಗಳು ಖುಷಿ ಕೊಡ್ತಾ ಇದೆ. ಯಾಕಂದರೆ ಗುರುವೊಬ್ಬನು ಒಳ್ಳೆ ರೀತಿಯಾಗಿ ಫಲಗಳನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇದೆ ಗುರುವಿಗೆ. ಆದರೂ ಕೂಡ 7.5 ಶನಿ ಆದದ್ರಿಂದ ಯಾವುದೋ ಒಂದು ತೀರ್ಮಾನ ತೆಗೆದುಕೊಳ್ಬೇಕು, ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಥವಾ ಯಾವುದೋ ಒಂದು ಮೊತ್ತದ ಹಣ ಬರಬೇಕು, ಆ ಹಣ ಬರ್ತಾ ಇಲ್ಲ. ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಸಿಗಬೇಕು, ಕೆಲಸ ಕಾರ್ಯ ಆಗತ್ತೆ. ಉದ್ಯೋಗದ ವಿಷಯದಲ್ಲಿ ಚಟಪಡಿಸ್ತಾ ಇದ್ದೀರಿ, ಏನಪ್ಪ ಉದ್ಯೋಗ ಅಂಥೇಳಿ. ಒಂದು ಗಟ್ಟಿಯಾದ ಉದ್ಯೋಗವೂ ಆಗೋದಿಲ್ಲ, ಗಟ್ಟಿಯಾದ ಬಿಸ್ನೆಸ್ಸು ಆಗೋದಿಲ್ಲ. ಏನು ಮಾಡೋಣಪ್ಪ ಅಂಥೇಳಿ ಚಿಂತಾಕ್ರಾಂತರಾಗಿದ್ದೀರಿ ನೀವು. ಹಾಗಾಗಿ 18ನೇ ತಾರೀಕು ಅನಂತರದಲ್ಲಿ ಗುರು ಪಂಚಮ ರಾಶಿಗೆ ಗುರು ಬರ್ತಾನಲ್ಲ, ಹಾಗಾಗಿ ಆ ಗುರು ಏನಾದರೂ ರಾಶ್ಯಾಧಿಪತಿ ಮಾಡಿಕೊಡಬೇಕು. ಇದೆಲ್ಲ ಪೂರ್ವ ಪುಣ್ಯ. ಹಿಂದೆ ನೀವು ಮಾಡದಂತಹ ಒಳ್ಳೊಳ್ಳೆ ಪುಣ್ಯ, ಒಳ್ಳೊಳ್ಳೆ ಕೆಲಸಗಳು ಈಗ ಫಲ ಕೊಡಲಿಕ್ಕೆ ಸಾಮರ್ಥ್ಯವಾಗಿದೆ. ಹಾಗಾಗಿ ಗುರು ನಿಮಗೆ ಕೈ ಬಿಡೋದಿಲ್ಲ ಅಂಥೇಳಿ ಹೇಳ್ತಾ, ರಾಶಿಯಲ್ಲಿ ಶನಿ ಸ್ವಲ್ಪ ದುಃಖ ಕೊಡ್ತಾನೆ. ಬಹಳ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ನೀವು ಗಮನಿಸಬೇಕು. ಆರೋಗ್ಯವೇ ಭಾಗ್ಯ ಅಂತೇಳಿ ಹೇಳ್ತಾರೆ. ಆರೋಗ್ಯದಲ್ಲಿ ಚಿಂತೆ, ಟೆನ್ಷನ್ನು, ಯಾಕೋ ಗಂಟ್ಲಲ್ಲಿ ಏನೋ ಒಂದು ತೊಂದರೆ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಸುಸ್ತಾಗುವಂಥದ್ದು, ಎಲ್ಲ ಚೆನ್ನಾಗಿರುತ್ತೆ, ನಿದ್ರೆ ಮಾಡೋಣ ಅಂತೇಳಿ ಅನಿಸ್ಕೊಳ್ಳುವಂಥದ್ದು. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಆರೋಗ್ಯವೇ ಭಾಗ್ಯ, ಆರೋಗ್ಯ, ಸಮಯ ಇದೆಲ್ಲ ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಅಡೆತಡೆಗಳು, ತೊಂದರೆಗಳು ಬರಬಹುದು. ಆದರೂ ಕೂಡ ಆರೋಗ್ಯಕ್ಕೆ ಕಾಪಾಡಿಕೊಳ್ಳುವಂಥ ಪ್ರಯತ್ನ ನಿಮ್ಮ ಕೈಯಲ್ಲೇ ಇದೆ. ಲಗ್ನದಲ್ಲೇ ಶನಿ ಇದ್ದಾನೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ. ಇನ್ನು ಗುರು 18ನೇ ತಾರೀಕು ಅನಂತರದಲ್ಲಿ ಗುರುಬಲ ಬಂದಿದೆ ಅಂತೇಳಿ ಹೇಳ್ಬೋದು. ಆ ಗುರು ಎಲ್ಲೋ ಒಂದು ಕಡೆ ಲಾಭಾಂಶವನ್ನು ಕೊಡ್ತಾನೆ. ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ದುಡ್ಡು ಒಳ್ಳೆ ರೀತಿಯಾಗಿ ಬರುವಂಥದ್ದು, ಅಥವಾ ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಯಾವುದೋ ಕೆಲಸ ಮಾಡಿರ್ತೀರಿ, ಅದಕ್ಕೆ ಸರಿಯಾದಂಥ ರಿಸಲ್ಟ್ ಬರದೇ ಇದ್ದರೆ ಈ ತಿಂಗಳದ ಅನಂತರದಲ್ಲಿ ಬರುವಂಥದ್ದು. ಮತ್ತು ಸಂತಾನಾದಿಗಳು ಆಗದೇ ಇರುವಂಥ ವ್ಯಕ್ತಿಗಳಿಗೆ ಸಂತಾನವೂ ಕೂಡ ಆಗುವಂಥದ್ದು. ಶುಕ್ರ ಸಪ್ತಮದಲ್ಲಿ ನಾನು ನೋಡಿ 7.5 ಶನಿ ಇದ್ದರೂ ಕೂಡ ವಿವಾಹಾದಿ ಮಂಗಲ ಕಾರ್ಯ ಕೆಲವೊಂದು ಕಡೆ ಶುಭವಾಗುತ್ತೆ. ಅನಿರೀಕ್ಷಿತವಾಗಿ ವಿವಾಹ ಸೆಟ್ ಆಗಿಬಿಡುತ್ತೆ. ಒಂದು ಕಡೆಗೆ ಎಲ್ಲೋ ಯಾತ್ರೆಗೆ ಹೋಗಿದ್ದರು ಜಾತಕ ತೋರಿಸುವಂತಹ ವ್ಯಕ್ತಿಗಳು, ಯಾತ್ರೆ ಹೋದಾಗ ಅಲ್ಲೇ ಪರಿಚಯ ಆಗಿ ಹಾಗೆ ಒಬ್ಬರಿಗೊಬ್ಬರು ವಿಶ್ವಾಸ ಬೆಳೆದು ಹಾಗೆ ಸೆಟ್ಟಾಗಿ ಮದುವೆ ಆಗೋಯಿತು. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳು ಹೇಗೆ ಎಲ್ಲಿ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿಲ್ಲ. ಇಬ್ಬರಿಗೂ ಕೂಡ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಆ ಋಣ ಎಲ್ಲೆಲ್ಲಿದೆಯೋ ಹೇಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಆ ಋಣಗಳು ಒಳ್ಳೆ ರೀತಿಯಾಗಿ ನಿಮಗೆ ಸೇರಿಸ್ತದೆ ಅಂತೇಳಿ ಹೇಳಬಹುದು.
ಮತ್ತು ಸತಿಪತಿಯರಲ್ಲಿ ಏನಾದರೂ ಕಲಹ ತೊಂದರೆಗಳಿದ್ದರೂ ಕೂಡ ಶುಕ್ರನು ಪರಿಹಾರ ಮಾಡ್ತಾನೆ. ದಾಂಪತ್ಯ ಜೀವನದ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಶುಕ್ರ ನೀಡುತ್ತಾನೆ. ಸ್ವಲ್ಪ ತಂದೆ ತಾಯಿಯವರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಅಥವಾ ಮಕ್ಕಳ ವಿಷಯದಲ್ಲಿ ಬಹಳ ತಲೆ ಕೆಡಿಸ್ಕೊಳ್ತಾ ಇದ್ದರೆ ಎಲ್ಲ ನಾವು ಹೇಳಿದಾಗ ಯಾವುದು ಆಗಬೇಕು ಬೇಡ, ಈಶ್ವರನ ಇಚ್ಛೆಯಿಂದ ಏನು ಆಗಬೇಕು ಅದು ಆಗುತ್ತೆ. ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ. ನಮ್ಮ ಕರ್ತವ್ಯದಲ್ಲಿ ನಾವು ಲೋಪ ಮಾಡುವಂಥದ್ದು ಬೇಡ. ಯಾಕಂದರೆ ನಮ್ಮ ಕರ್ತವ್ಯ ಲೋಪ ಮಾಡಿ ತೊಂದರೆ ಮಾಡಿಕೊಂಡ್ರೆ ನಮ್ಮ ಹೆಚ್ಚಿನದಾದಂಥ ಒಳ್ಳೆಯ ಕೆಲಸ ಕಾರ್ಯಗಳಾಗುವುದಿಲ್ಲ. ಹಾಗಾಗಿ ನಮ್ಮ ಕರ್ತವ್ಯ, ನಮ್ಮ ಕೆಲಸ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡೋಣ, ಪರ್ಫೆಕ್ಟಾಗಿ ಮಾಡೋಣ. ಹೆಚ್ಚು ಯೋಚನೆ ಮಾಡಿಕೊಂಡು, ಹೆಚ್ಚು ಚಿಂತೆ ಮಾಡಿಕೊಂಡು ಏನೂ ಹೋಗುವಂತಹ ಪ್ರಯತ್ನಗಳನ್ನು ಮಾಡೋಣ. ನಮ್ಮ ಕರ್ತವ್ಯ ಸರಿಯಾಗಿರಲಪ್ಪ, ನಮ್ಮ ಕರ್ತವ್ಯಗಳು ಕರೆಕ್ಟಾಗಿ ಮಾಡ್ತಾ ಹೋಗುವಂಥದ್ದನ್ನು ಮಾಡೋಣ. ಇನ್ನು 12ನೇ ರಾಶಿಯ ರಾಹು, ಸ್ವಲ್ಪ ಪ್ರಯಾಣ ಯೋಗ. ಈ ತಿಂಗಳಲ್ಲಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಧಾರ್ಮಿಕ ಕೆಲಸದಲ್ಲಿ ಭಾಗವಹಿಸುವಂಥದ್ದು, ಎಲ್ಲೋ ಒಂದು ಕಡೆಗೆ ಸನ್ಮಾನಗಳಾಗ್ತದೆ, ಎಲ್ಲೋ ಒಂದು ಕಡೆಗೆ ಕಷ್ಟ ನಷ್ಟ ದುಃಖ ಚಿಂತೆ ಇರುವಂಥ ವ್ಯಕ್ತಿಗಳು ಸ್ವಲ್ಪ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡ್ತಾರೆ ನಿಮಗೆ. ಆದರೆ ರಾಹು ಎಲ್ಲವನ್ನೂ ಕೂಡ ಕೊಟ್ಟು ಸಿಟ್ಟು ಜಾಸ್ತಿ ಬರೋ ಹಾಗೆ ಆಗ್ತದೆ ನಿಮಗೆ. ಹಾಗಾಗಿ ಮೂಗಿನ ತುದಿಗೆ ಸಿಟ್ಟು ಹೊಳ್ತಾರಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಮಾಧಾನ ಯೋಗ ಧ್ಯಾನಗಳನ್ನು ಮಾಡಿಕೊಳ್ಳಿ. ಸಿಟ್ಟು ಕೆಲವೊಂದು ಸಲ ತೊಂದರೆಯನ್ನು ಮಾಡಿಬಿಡ್ತದೆ. ಹಾಗಾಗಿ ಆದಷ್ಟು ನಿಧಾನವಾಗಿ ಯೋಚನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ದಿಢೀರ್ನ ಯಾವ ನಿರ್ಧಾರವನ್ನು ಕೂಡ ಈ ತಿಂಗಳಲ್ಲಿ ಪಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಂತ ಹಂತವಾಗಿ ಯೋಚನೆ ಮಾಡ್ತಾ ಹೋಗಿ. ಕೆಲವೊಂದು ಸಲ ದಿಢೀರ್ನ ನಿರ್ಧಾರವನ್ನು ಮಾಡಿದ್ರೆ ನಿರ್ಧಾರವು ಕೆಲವೊಂದು ಸಲ ಮುಳುವು ಕೂಡ ಆಗುತ್ತೆ. ಹಾಗಾಗಿ ಅದು ಬೇಡ ಅಂತೇಳಿ ಹೇಳ್ತೇನೆ. ಇನ್ನು 5-6 ಜಾಗ್ರತೆ ವಹಿಸ್ಕೊಳ್ಬೇಕು. 1ನೇದಾಗಿ ಕಣ್ಣಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ರವಿ ಅಷ್ಟಮದಲ್ಲಿದ್ದಾನೆ. 2ನೇದಾಗಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಹಾಗಾಗತ್ತೆ ಹೀಗಾಗತ್ತೆ. ಈಗ ರಿಯಲ್ ಎಸ್ಟೇಟ್ ತೋರಿಸುವಂಥವ್ರು ಹೇಳ್ತಾರೆ ಇಲ್ಲಿ ತೆಗೆದುಕೊಳ್ಳಿ ಒಳ್ಳೆ ಇದಾಗತ್ತೆ ಅಂತೇಳಿ ಹೇಳ್ತಾರೆ. ನೀವು ಯೋಚನೆ ಮಾಡಿಕೊಳ್ಳಿ. ಯಾವುದಕ್ಕೆ ಬಂಡವಾಳ ಹಾಕುವಾಗ ಅಥವಾ ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡುವಾಗ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿಕೊಳ್ಳಿ. ನೀವು ಯೋಚನೆ ಮಾಡಿ. ನೀವು ಯೋಚನೆ ಮಾಡದೇ ಇದ್ದ ಹಾಗೆ ಅವ್ರು ಹೇಳಿದ್ರಪ್ಪ ಅಲ್ಲಿ ದುಡ್ಡು ಹಾಕಿದ್ರೆ ಅಷ್ಟಾಗತ್ತಂತೆ ಇಷ್ಟಾಗತ್ತಂತೆ, ಕೊನೆಗೆ ಯಾರೂ ಇಲ್ಲ, ಬ್ರೋಕರ್ ದುಡ್ಡು ತೆಗೆದುಕೊಂಡು ಹೋದ್ರು, ಕೊನೆಗೆ ನೀವು ಮಂಗಾಗಿಬಿಡ್ತೀರಿ. ಹಾಗಾಗಿ ರವಿ ಕುಜನ ಜೊತೆಗಿದ್ದಾಗ ಸ್ವಲ್ಪ ಸುಳ್ಳು ಮಾತಿಗೆ ತಲೆದಾಡುವಂಥದ್ದಾಗುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಯೋಚನೆ ಮಾಡಿಕೊಳ್ಳಿ. ಕರೆಕ್ಟಾಗಿ ನೋಡಿಕೊಂಡು ಸರಿಯ ಅವಸರ ಇರುತ್ತೆ ಎಲ್ಲರಿಗೂ ಕೂಡ. ಹಾಗಾಗಿ ಅವಸರವೇ ಅಪಾಯವಾಗಿಬಿಡುತ್ತೆ. ಹಾಗೆ ತುಂಬ ಯೋಚನೆ ಮಾಡಿಕೊಳ್ಳಿ ಅಂತೇಳಿ ಹೇಳ್ತೇನೆ. ಬುಧನ ಜೊತೆಗೆ ರವಿಯೂ ಕೂಡ ಇದ್ದಾನೆ. ಹಾಗಾಗಿ ಬುಧಾದಿತ್ಯ ಯೋಗ ಆದರೂ ಕೂಡ ಗೌರ್ಮೆಂಟಿನ ಏನೋ ಒಂದು ಕಿರಿಕಿರಿ ಆಗುವಂಥದ್ದು, ಒಂದು ಯಾವುದೋ ನೋಟಿಸ್ ಬಂದಿದೆ ಅಂಥೇಳಿ ತಿರಸ್ಕಾರ ಮಾಡಬೇಡಿ. ಅದು ಏನು ಮಾಡಿರೋದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬಹುದು ಅಂಥೇಳಿ ನೋಡ್ಕೊಳ್ಳಿ. ಕಾನೂನಿನ ಕಿರಿಕಿರಿ ಅಥವಾ ವಾಹನದಿಂದ ಸ್ವಲ್ಪ ತೊಂದರೆ ತಾಪತ್ರೆ ಆದರೆ ಅದನ್ನು ಬಗೆಹರಿಸ್ಕೊಂಬೇಡಿ. ಇಲ್ಲಾಂದರೆ ಮುಂದೆ ಹೋದರೆ ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ, ಕಾನೂನು ಹೀಗೆ ಏನೇನೋ ಹೋಗಿಬಿಡ್ತಾ ಇರ್ತದೆ. ಹಾಗಾಗಿ ಏನಾಗುತ್ತೋ ಸಣ್ಣ ವಿಷಯದಲ್ಲಿ ಅದು ಬಗೆಹರಿಸ್ತಾ ಬನ್ನಿ. ಹಾಗಾಗಿ ಇದಿಷ್ಟು ಜಾಗೃತೆ ವಹಿಸ್ಕೊಳ್ಳಿ. ಮಿಕ್ಕಿರುವಂತಹ ಭಗವಂತನ ಅನುಗ್ರಹದಿಂದ ಗುರುವೊಬ್ಬನ ಪಂಚಮಕ್ಕೆ 18ನೇ ತಾರೀಕಿನ ಮೇಲೆ ಬರ್ತಾ ಇದ್ದಾನೆ. ಹೇಗೋ ಲಾಭಾಂಶಗಳಾಗತ್ತೆ. ಒಂದು 5 ಬಹಳ ಪರಿವರ್ತನೆಗಳನ್ನು ಗುರು ಕೊಡಬಹುದು. 1ನೇದಾಗಿ ನಿಮ್ಮನ್ನು ನೀವು ಅರಿತುಕೊಳ್ಳುವಂತಹ ಒಂದು ಪ್ರಯತ್ನ. 2ನೇದಾಗಿ ಬಹಳ ಫೋಕಸ್ ಇಟ್ಕೊಂಡು ಸಾಧನೆ ಮಾಡುವಂಥ ದಾರಿಗಳು ಬಹಳ ಆಗಬಹುದು. ಎಷ್ಟೋ ಸಲ ಏನೋ ನಿದ್ರೆ ಮಾಡಿ ಕಳೆಯುವಂಥದ್ದು, ಫೋನಲ್ಲಿ ಮಾತಾಡ್ತಾ ಕಳೆಯುವಂಥ, ಇವತ್ತೆಲ್ಲ ನೋಡಿ ಒಂದೊಂದು ನಾವು ನೋಡ್ತಾ ಹೋದರೆ ಒಂದಲ್ಲ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಯಾವುದು ಉಪಯೋಗಕ್ಕೆ ಬರುವಂಥ ಕೆಲಸಗಳಲ್ಲ. ಹಾಗಾಗಿ ನಮಗೆ ಎಷ್ಟು ಬೇಕು, ನಮಗೆ ಯಾವ ಕೆಲಸಗಳನ್ನು ಎಷ್ಟೆಷ್ಟು ತೀರ್ಮಾನ ತೆಗೆದುಕೊಳ್ಬೇಕು ಅದರ ಬಗ್ಗೆ ಫೋಕಸ್ ಇಟ್ಕೊಂಡು ಪ್ರಯತ್ನಗಳನ್ನು ಮಾಡಿ. ಅಷ್ಟು ಮಾಡಿದ್ರೆ ಬೇರೆ ಎಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳಾಗುತ್ತೆ. ನಕ್ಷತ್ರ ಪರಿಹಾರಗಳು ಏನು? ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ 7ನೇ ತಾರೀಕಿಗೆ ಹುಣ್ಣಿಮೆ ಇದೆ. ವಿಷ್ಣು ಸಹಸ್ರನಾಮ ಪಾರಾಯಣೆ ಮಾಡಿ. ಉತ್ತರಾಭಾದ್ರ ನಕ್ಷತ್ರ ಮರ್ಯಾದೆ ಇದ್ದಾಗ 20ನೇ ತಾರೀಕಿಗೆ ಧನತ್ರಯೋದಶಿ ಇದೆ, ಲಕ್ಷ್ಮಿಯನ್ನು ಪೂಜೆ ಮಾಡಿ. ರೇವತಿ ನಕ್ಷತ್ರದವರು ಕೂಡ ಅದೇ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ. ಯಾಕಂದರೆ ಹಣಕಾಸಿಗೇನೋ ಒಂದು ಸ್ವಲ್ಪ ಚಿಂತೆ ಟೆನ್ಷನ್ಗಳೆಲ್ಲ ಕೂಡ ಆಗ್ತಾ ಇದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳು ಆಗ್ತದೆ, ಮಂಗಲ ವಾತಾವರಣಗಳು ಇದ್ದರೂ ಕೂಡ ಹಣಕಾಸು ಬಹಳ ಖರ್ಚಾಗ್ತಾ ಇದೆ. ಹಣಕಾಸಿಗೆ ಏನಪ್ಪ ಚಿಂತೆ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಕಷ್ಟ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ಹೇಳ್ತಾ, ಧನತ್ರಯೋದಶಿ 20ನೇ ತಾರೀಕಿಗೆ ಮರ್ಯಾದೆ ಲಕ್ಷ್ಮಿಯನ್ನು ಪೂಜೆ ಮಾಡಿ ಭಗವಂತರು ಶುಭವನ್ನು ಉಂಟು ಮಾಡಲಿ. ಜಾಸ್ತಿ ಪ್ರಯಾಣ ಯೋಗ, ಜಾಸ್ತಿ ಖುಷಿ ಕೊಡುವಂತಹ ಒಂದು ಟೈಮು ಅಂತೇಳಿ ಹೇಳಬಹುದು. ಹಾಗಾಗಿ ಎಷ್ಟೋ ಒಂದು ಹಂತಕ್ಕೆ ಆ ಭಗವಂತನ ಅನುಗ್ರಹದಿಂದ ಮಂಗಲವಾಗಲಿ. ಭಗವಂತನ ಇಚ್ಛೆಯಿಂದ ಎಲ್ಲವೂ ಕೂಡ ನಡೀಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.